ಕಡಿಮೆ ಮಾಡಬೇಕು ಅನ್ನೋದ್ರ ಬಗ್ಗೆ ಫಸ್ಟ್ ದಿವಸದಿಂದ ನಾವು ಹೋರಾಟ ಮಾಡ್ತೇನೆ. ರಾಜ್ಯ ಕೇಂದ್ರ ಎಲ್ಲ ಸರ್ಕಾರಗಳ ವಿರುದ್ಧ ಪಾರ್ಲಿಮೆಂಟ್ನಲ್ಲಿ ನಾನು ಕೋರ್ಟ್ಗೆ ಹೋಗ್ಬಿಟ್ಟಿದ್ದೀನಿ. ಇವರು ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ಅನ್ನು ಬಹಿರಂಗ ಮಾಡಿದ್ದಾರೆ. ನನಗೆ ಆಶ್ಚರ್ಯ ಆಗೋದು ಏನು ಅಂತಂದ್ರೆ, ಇಂಡಿಯಾ ಡೆಮಾಕ್ರಸಿ ಸರ್, ಇದು ನಾವೇ ನಾರ್ತ್ ಕೊರಿಯಾ ಅಲ್ಲ. ನೀವು ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ಅನ್ನು ಬಹಿರಂಗ ಮಾಡದಲ್ಲೇ ಇರುವಂಥದ್ದು. ಕೋರ್ಟ್ ಕೂಡ ಅದನ್ನ ಹಿಯರಿಂಗ್ ನೋಟಿಸ್ ಕೊಟ್ಟಿದೆ. ಮುಂದಿನ ವಾರ ಹಿಯರಿಂಗ್ ಬರುವಂಥದ್ದಿದೆ. ನಿನ್ನೆ ಕೂಡ ನಾನು ಕೇಂದ್ರದ ಮಂತ್ರಿಗಳಿಗೂ ಹೇಳಿದ್ದೀನಿ, ಇಲ್ಲಿ ಇವರಿಗೆ ಅಧಿಕಾರಿಗಳಿಗೆ ನೀವು ಸೂಚನೆ ಕೊಟ್ಟು ಅದನ್ನು ರಿಲೀಸ್ ಮಾಡಿಸಬೇಕು ಅಂತ. ಮೆಟ್ರೋ ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಷ್ಟು ಕಡಿಮೆ ರೇಟ್ನಲ್ಲಿ ಸಿಗುತ್ತೋ ಅಷ್ಟು ಅದರ ಬಳಕೆ ಜಾಸ್ತಿ ಆಗುತ್ತೆ. ಬೇರೆ ಎಷ್ಟೋ ದೇಶಗಳಲ್ಲಿ ನಾನ್ ಫೇರ್ ರೆವೆನ್ಯೂಗಳು ಅಂತ ಇರುತ್ತೆ. ಇದು ಅಡ್ವರ್ಟೈಸ್ಮೆಂಟ್ ಮುಖಾಂತರ, ರಿಯಲ್ ಎಸ್ಟೇಟ್ನ ಮುಖಾಂತರ, ಅಂಗಡಿ ಮುಂಗಟ್ಟುಗಳ ಮುಖಾಂತರ, ಸ್ಟೇಷನ್ ರೈಟ್ಸ್ ಮುಖಾಂತರ ದುಡ್ಡನ್ನ ರೇಸ್ ಮಾಡುವಂಥದ್ದು. ಬೆಂಗಳೂರಿನಲ್ಲೂ ಅದೇ ರೀತಿ ಮಾಡಬೇಕು ಅನ್ನುವಂಥದ್ದಿದೆ. ಬಟ್ ಖಂಡಿತವಾಗ್ಲೂ ಮೆಟ್ರೋ ರೇಟ್ ಏನಿದೆ ಅದು ಕಡಿಮೆ ಆಗಬೇಕು, ಅದು ನಮ್ಮ ಆಗ್ರಹ ಇದೆ. ಪಿಂಕ್ ಲೈನ್ ಯಾವಾಗ ಓಪನ್ ಆಗಬಹುದು ಮತ್ತೆ ತಮ್ಮ ಮುಂದಿನ ಟಾರ್ಗೆಟ್ ಏನು ಸರ್? ಎಲ್ಲೋ ಲೈನ್ ಟಾರ್ಗೆಟ್ ರೀಚ್ ಆಗಿದ್ರೆ ಸರ್, ಇವಾಗ ನಿನ್ನೆ ಒಂದು ಪತ್ರಿಕಾ ಹೇಳಿಕೆ ಬಂದಿದೆ. ನಿನ್ನೆ ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಇದೆಲ್ಲ, ಅದ್ರ ಮಧ್ಯದಲ್ಲಿ ಅದು ಹೆಚ್ಚು ಸುದ್ದಿ ಆಗಲಿಲ್ಲ. ಈಗ ನಮ್ಮ ಪಿಂಕ್ ಲೈನ್ ಕಾಲೇನ ಅಗ್ರಹಾರದಿಂದ ತಾವರೆಕೆರೆ ಅದು ಸೆಪ್ಟೆಂಬರ್ 20-25 ಅಂದ್ರೆ ಮುಂದಿನ ತಿಂಗಳು ಆಗ್ಬೇಕಿತ್ತು. ಮುಂದಿನ ವರ್ಷ ಅಲ್ಲ, ಈ ವರ್ಷ ಆಗ್ಬೇಕಿತ್ತು ಸರ್. ಅದನ್ನ ಈಗ ಮಾರ್ಚ್ 20-26ಕ್ಕೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಇನ್ನು ಡೈರಿ ಸರ್ಕಲ್ ಇಂದ ನಾಗವಾರ ಹೋಗ್ಬೇಕಾಗಿದ್ದೇನಿತ್ತು ಅದು ಜೂನ್ 20-26ಕ್ಕೆ ಓಪನ್ ಆಗ್ಬೇಕಿತ್ತು. ಅದನ್ನ ಇವಾಗ ಸೆಪ್ಟೆಂಬರ್ 20-26 ಅಂತ ಪೋಸ್ಟ್ಪೋನ್ ಮಾಡಿದ್ದಾರೆ. ನನಗೆ ಬೇಸರ ಇರೋದು ಏನು ಅಂತಂದ್ರೆ, ಫಸ್ಟ್ ಲೈನ್ ಇಂದ ಹಿಡಿದು ಇವತ್ತಿನ ಯೆಲ್ಲೋ ಲೈನ್ ವರೆಗೆ ಮತ್ತೆ ಈಗ ಪಿಂಕ್ ಲೈನ್ ವರೆಗೆ BMRCಯಲ್ಲೂ ಅವರು ಅನೌನ್ಸ್ ಮಾಡಿದಂತ ಡೆಡ್ ಲೈನ್ ಇಲ್ಲ. ಒಂದೇ ಒಂದು ಪ್ರಾಜೆಕ್ಟ್, ಒಂದೇ ಒಂದು ರೀಚು, ಒಂದೇ ಒಂದು ಫೇಸ್ ನಲ್ಲೂ ಕೂಡ ಅವರು ಅದನ್ನ ಫಾಲೋ ಮಾಡಿಲ್ಲ. ಇದರಿಂದ ಎಷ್ಟು ನುಕ್ಸಾನ್ ಆಗಿದೆ ಅಂತಂದ್ರೆ, ನಿನ್ನೆ ಅದೇ ಸ್ಟೇಟ್ಮೆಂಟ್ ಅಲ್ಲಿ ಅವ್ರು ಹೇಳಿದ್ರು, ಬರೀ ಫೇಸ್ 1 ಕಾಸ್ಟ್ 2005ರಲ್ಲಿ ಅದರ ಪ್ರಾರಂಭ ಆದಾಗ 6,300 ಕೋಟಿ ರೂಪಾಯಿ ಇತ್ತು. ಅದಿವಾಗ 14,500 ಕೋಟಿ ರೂಪಾಯಿ ಏರಿಕೆ ಆಯಿತು. ಫೇಸ್ 2 26,500 ಕೋಟಿ ಇತ್ತು, ಅದು ಇವಾಗ 40,000 ಕೋಟಿ ಆಯಿತು. ಅಂದ್ರೆ ನಿಮಗೆ 50%, 100% ಕಾಸ್ಟ್ ಡಬಲ್ ಆಗುತ್ತೆ ಅನ್ನೋದಾದ್ರೆ ನಿಮ್ಮ ಡಿಲೇ ಇಂದಾಗಿ ಇದಕ್ಕೆ ಹೊಣೆ ಯಾರು? ಈ ಡಬಲ್ ಆಯಿತು ರೇಟು ಅಂತಂದ್ರೆ ಅದನ್ನು ಕಟ್ಟಬೇಕಾಗಿರೋರು ಯಾರು? ಕರ್ನಾಟಕದ ಜನ, ಬೆಂಗಳೂರಿನ ಜನ, ನಾಗರಿಕರು ಕಟ್ಟಬೇಕಾಗಿರುವಂಥ ದುಡ್ಡು ಇದು ನಮಗೆ ಬಹಳ ಬೇಸರ ಇರುವಂಥದ್ದು. ಇದು ಕೂಡ ಡಿಲೇ ಆಗಿದೆ. ಅದ್ರ ಕಡೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮಾಡುವಂಥ ಪ್ರಯತ್ನ. ಕಡೆಯದಾಗಿ ನಿನ್ನೆ ಕೂಡ ಸಮಾರಂಭದಲ್ಲಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾ ಇದ್ದಾರೆ, ರಾಜ್ಯ ಸರ್ಕಾರದ ತುಂಬಾ ದೊಡ್ಡ ಮಟ್ಟದ ಕೊಡುಗೆ ಇದೆ, ಕೇಂದ್ರ ಸರ್ಕಾರದ ತುಂಬಾ ಸಣ್ಣ ಪ್ರಮಾಣದಲ್ಲಿ ಇದರ ಕೊಡುಗೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ನಿನ್ನೆ ಪ್ರಧಾನಮಂತ್ರಿಗಳೇನೆ ಅವರ ಭಾಷಣದಲ್ಲಿ ಬಹಳ ಪ್ರಬುದ್ಧವಾಗಿ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಎರಡೂ ಸೇರಿ ಮಾಡಬೇಕಾಗಿರುವಂಥ ಕೆಲಸ ಅಂತಂದ್ರೆ ಅದು ಶ್ರೀಸಾಮಾನ್ಯನ ಸೇವೆ, ಜನರ ಸೇವೆ ಅಂತ. ಅದ್ರ ಕಡೆ ನಾವು ಕೆಲಸ ಮಾಡೋಣಂತೆ. ನೀವು ಹೇಳಿದಂಥ ಟೈಮಿಗೆ ನೀವು ಅಷ್ಟೊಂದು ಕಂಟ್ರೋಲ್ ನಿಮ್ದಿರೋದ್ರಿಂದ ರಾಜ್ಯ ಸರ್ಕಾರದ್ದು ಈ ಪ್ರಾಜೆಕ್ಟ್ಗಳಲ್ಲಿ, ದಯವಿಟ್ಟು ಹೇಳಿದ ಟೈಮಿಗೆ ಮೆಟ್ರೋ ಕಂಪ್ಲೀಟ್ ಮಾಡುವಂತ ಕೆಳಗಡೆ ಕೆಲಸ ಮಾಡಿ ಅನ್ನೋದು ನನ್ನ ರಿಕ್ವೆಸ್ಟ್ ಇದೆ. ಮಾಡ್ಕೊಂಡು ಏನು 4 ಆಗುತ್ತೆ, ಅದು ಅಟ್ಲೀಸ್ಟ್ ಒಂದು 8 ಟ್ರೈನ್ ಆಗುತ್ತೆ ಅನ್ನುವಂಥದ್ದು, 8-10 ಟ್ರೈನ್ ತನಕ ಆಗುತ್ತೆ ಅನ್ನುವಂಥ ಅಪೇಕ್ಷೆ ಇದೆ. ಅದ್ರ ಕಡೆ ಎಲ್ಲ ಸೇರಿ ಕೆಲಸ ಮಾಡಬೇಕು. ಡ್ರೈವರ್ಲೆಸ್ ರೈಲಿನಲ್ಲಿ ನೆಲೆಯಿಂದ ಸಂಚಾರ ಮಾಡಬಹುದು ಅಂತೇಳಿ ಪ್ರಯಾಣಿಕರ ನಿರೀಕ್ಷೆ ಇತ್ತು. ಆದರೆ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳಿಂದ ಇನ್ನೊಂದು 6 ತಿಂಗಳು ಬೇಕಾಗುತ್ತೆ ಆ ಒಂದು ಸಿಸ್ಟಮ್ ಅಡಾಪ್ಟ್ ಆಗಲಿಕ್ಕೆ. ಈಗ ಡ್ರೈವರ್ಲೆಸ್ ಡ್ರೈವರ್ ಒಟ್ಟಿನಲ್ಲಿ ಟ್ರೈನು ಮೂವ್ ಆಗ್ತಾ ಇದೆ, ಸೇಫ್ ಆಗಿ ಜನರಿಗೆ ಕರ್ಕೊಂಡು ಹೋಗ್ತಾ ಇದೆ, ಜನರದ್ದು ಇದೆ. ಇನ್ಫ್ಯಾಕ್ಟ್ ನನ್ನ ಪ್ರಶ್ನೆ ನೀವು ಕೇಳಕ್ ಹೋದ್ರೆ, ನಮಗೆ ಈ ಡ್ರೈವರ್ಲೆಸ್ ಟ್ರೈನೇ ಬೇಕು ಅಂತೇನಿರಲಿಲ್ಲ. ಆ ಡ್ರೈವರ್ಲೆಸ್ ಟ್ರೈನ್ ಬಂದೇನೆ ನಮ್ಗೆ ಆ್ಯಕ್ಚುಲಿ ಭಾಳ ಡಿಲೇಗಳಾಯಿತು. ನಮ್ಮಲ್ಲಿ ಜನಸಂಖ್ಯೆಗೇನು ಕೊರತೆ ಇಲ್ಲ. ಏನೋ ಈಗ 2 ಡ್ರೈವರ್ ಇದ್ದಾರೆ ಎಕ್ಸ್ಟ್ರಾ ಅಂತಂದ್ರೆ 2 ಜನಕ್ಕೆ ಉದ್ಯೋಗ ಸಿಗುತ್ತೆ, ಏನು ಸಮಸ್ಯೆ ಇಲ್ಲ. ಇನ್ಫ್ಯಾಕ್ಟ್ ನಾವು ಎಲ್ಲೋ ಲೈನ್ನಲ್ಲಿ ಕಲ್ತಂತ ಒಂದು ಪಾಠ ಏನು ಅಂತಂದ್ರೆ, ನಮಗೆ ಈಗ ಪೂನಾ ಮೆಟ್ರೋದವ್ರು ಏನು ಮಾಡಿದ್ರು, ನಾಗ್ಪುರಿಗೆ ಪಟ್ನಾದಲ್ಲಿ ಏನು ಕೆಲವು ಟ್ರೈನ್ಗಳು ರೆಡಿ ಇತ್ತು, ಅದನ್ನ ಅಲ್ಲಿಗೆ ಎರವಲು ಪಡ್ಕೊಂಡು
ಬಟ್ ನಮಗೆ ಅದನ್ನು ಮಾಡೋಕ್ಕಾಗ್ತಾ ಇಲ್ಲ. ಏಕೆಂದರೆ ಇಂಡಿಯಾದಲ್ಲಿ ಪ್ರತಿ ಮೆಟ್ರೋ ಲೈನು ಕೂಡ ಒಂದೊಂದು ಡಿಫ್ರೆಂಟ್ ಸ್ಟ್ಯಾಂಡರ್ಡ್ಸ್ ಇದೆ. ಅದರಿಂದಾಗಿ 2-3 ಸಮಸ್ಯೆ. ಒಂದು, ನಿಮಗೆ ಪ್ರೊಡಕ್ಷನ್ಗೆ ಲಾರ್ಜ್ ಸ್ಕೇಲಲ್ಲಿ ಪ್ರೊಡಕ್ಷನ್ ಮಾಡೋಕ್ಕಾಗಲ್ಲ. 10, 12, 16, 20 ಟ್ರೈನ್ ಮಾಡೋಕ್ಕಾಗಲ್ಲ. ಎರಡನೇದು, ನಿಮ್ಗೆ ಇನ್ನೊಂದು ಸವಾಲು ಏನು ಅಂತಂದರೆ, ಯಾರು ಒಂದು ಕಡೆಗೆ ಅಕಸ್ಮಾತಿಗೆ ಜಾಸ್ತಿ ಇತ್ತು ಅಂತಂದ್ರೆ, ಇವಾಗ ನಾವು ರೈಲಲ್ಲಿ ಮಾಡ್ತೀವಿ, ಈಗ ತಿರುಪತಿಗೆ ಜಾಸ್ತಿ ಟ್ರೈನ್ ಕಳಿಸ್ಬೇಕು ಅಂತಂದರೆ ಈ ಕಡೆ ಚೆನ್ನೈ ಇರೋದನ್ನ ಯಾವುದೊಂದು ಡೈವರ್ಟ್ ಮಾಡ್ಬೋದು. ಯಾಕೆಂದರೆ ಸ್ಟ್ಯಾಂಡರ್ಡೈಸೇಷನ್ ಇದೆ. ಆ ಸ್ಟ್ಯಾಂಡರ್ಡೈಸೇಷನ್ನು ನಮ್ಮ ಮೆಟ್ರೋದಲ್ಲಿ ಆಲ್ ಓವರ್ ಇಂಡಿಯಾ ಬಂದಿಲ್ಲ. ಹೋದ ವರ್ಷ ಇದನ್ನ ಸ್ಟ್ಯಾಂಡರ್ಡೈಸೇಷನ್ ಆಗಬೇಕು ಅಂತ ಹೇಳಿ ನಾವು ಭಾಳ ಒತ್ತಾಯ ಮಾಡಿ ನಮ್ಮ ಮಂತ್ರಿಗಳನ್ನ ಭೇಟಿ ಮಾಡಿ ಇದಕ್ಕೊಂದು ಪತ್ರ ಕೂಡ ಕೊಟ್ಟಿದೆ. ಅದಾದ ನಂತರ ಒಂದು ದೇಶದಲ್ಲಿ ಎಲ್ಲ ಮೆಟ್ರೋಗಳನ್ನು ಸ್ಟ್ಯಾಂಡರ್ಡೈಸೇಷನ್ ಮಾಡೋದಕ್ಕೋಸ್ಕರ ಒಂದು ಸಮಿತಿ ಕೂಡ ಮಾಡಿದ್ರು. ಅದಕ್ಕೆ ಆ್ಯಕ್ಚುಲಿ ನಮ್ಮ ಬೆಂಗಳೂರು ಮೆಟ್ರೋ ಧೋಕೆಯವರೇ ಅದಕ್ಕೆ ಸಮಿತಿಯ ಚೇರ್ಮನ್ ಕೂಡ ಆಗಿದ್ರು. ಆ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮಾಡೋದ್ರ ಕಡೆ ಈಗಾಗಲೇ ಕೆಲಸ ನಡೆದಿದೆ. ಸೊ ಬರುವಂಥ ದಿವಸದಲ್ಲಿ ದೇಶದಲ್ಲಿರುವಂಥ ಎಲ್ಲ ಮೆಟ್ರೋಗಳು ಒಂದೇ ರೀತಿ ಇದೆ. ಮೆಟ್ರೋ ಟಿಕೆಟ್ ಜಯನಗರಿಂದ ಯಶವಂತಪುರ ಹೋಗ್ತಾ ಇದೆ ಸ್ಟೇಷನ್. ಅಲ್ಲಿಂದ ನಮಗೆ ರಾಜಸ್ಥಾನ್ಗೆ ಟ್ರೈನ್ ಇದೆ ಯಶವಂತಪುರಿಂದ.